ಮಿತ್ರರೇ ನಮಸ್ಕಾರ. ಈ ಜಗತ್ತಿನಲ್ಲಿ ಅವಕಾಶಗಳು ಅಂದರೆ ಅವು ಬಾಗಿಲು ತಟ್ಟಿ ಬರೋದಿಲ್ಲ. ಅವು ಮನೆ ಮುಂದೆ ನಿಂತು ಒಳಗೆ ಬರಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುತ್ತವೆ ಎಂದು ಯೋಚನೆ ಮಾಡುವುದಕ್ಕಿಂತ ನಿಮ್ಮ ಮನೆ ಮುಂದೆ ಏನು ಇದೆ ಅನ್ನೋದನ್ನು ನೋಡಿ. ಅವಕಾಶಗಳು ಇಲ್ಲಿಗೆ ಬರೋದು ಬೇಡ ಅನ್ನೋದನ್ನು ತೀರ್ಮಾನ ಮಾಡಬಹುದು. ಇದು ನಂಬಿಕೆ ಅಲ್ಲ, ಇದು ಮಾನಸಿಕ ಪ್ರಭಾವ ಮತ್ತು ಪರಿಸರ ಪರಿಣಾಮ, ಜೀವನ ಶೈಲಿಯ ವಿಧಾನ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳುವ ಈ 5 ಸಂಗತಿಗಳು ನಿಮ್ಮ ಮನೆ ಮುಂದೆ ಇದ್ದರೆ ಅವಕಾಶಗಳು ಏಕೆ ಒಳಗೆ ಬರೋದಿಲ್ಲ ಅಂತ ನಿಧಾನವಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯ ಅಂಶ ಬಹಳ ಜನ ಗಮನಿಸುವುದೇ ಇಲ್ಲ. ಮನೆ ಮುಂದೆ ಯಾಕೆ ಅಷ್ಟು ಮುಖ್ಯ? ಮನೆ ಮುಂದೆ ಅಂದರೆ ಕೇವಲ ಜಾಗವಲ್ಲ, ಅದು ನಿಮ್ಮ ಮನಸ್ಸಿನ ಮೊದಲ ಪ್ರಭಾವ, ನಿಮ್ಮ ದಿನದ ಮೊದಲ ಅನುಭವ. ಹೊರಗಿನ ಜಗತ್ತು ನಿಮ್ಮನ್ನು ಅಳೆಯೋ ಸ್ಥಳ. ಮನೋವೈಜ್ಞಾನಿಕವಾಗಿ ಹೇಳುವುದಾದರೆ ಫಸ್ಟ್ ಇಂಪ್ರೆಷನ್ ಝೋನ್. ಒಬ್ಬ ವ್ಯಕ್ತಿ ನಿಮ್ಮ ಮನೆ ಮುಂದೆ ನಿಂತಾಗ ಅವನಿಗೆ ಏನು ಫೀಲ್ ಬರುತ್ತೋ ಅದೇ ಫೀಲ್ ನಿಮ್ಮ ಜೀವನದ ಅವಕಾಶಗಳಿಗೂ ಬರುತ್ತದೆ. ಮೊದಲನೇದಾಗಿ ಮನೆ ಮುಂದೆ ಅಸ್ತವ್ಯಸ್ತತೆ. ಮೊದಲ ಸಂಗತಿ ಏನೆಂದರೆ ಅಸ್ತವ್ಯಸ್ತತೆ. ಹಳೆಯ ಚಪ್ಪಲಿ, ಒಡೆದ ಬಕೆಟ್, ಬಳಕೆ ಇಲ್ಲದ ಡಬ್ಬಿಗಳು, ಕಬ್ಬಿಣದ ತುಂಡುಗಳು, ಮರದ ಕೊಂಬೆಗಳು, ಇವುಗಳೆಲ್ಲ ಏನನ್ನು ಹೇಳುತ್ತವೆ ಗೊತ್ತಾ? ಇಲ್ಲಿ ಏನೂ ನಿಯಂತ್ರಣವಿಲ್ಲ. ಮನಸ್ಸಿಗೂ ಹಾಗೆಯೇ ಸಿಗ್ನಲ್ ಹೋಗುತ್ತದೆ. ಮನೋವೈಜ್ಞಾನಿಕ ಅಧ್ಯಯನಗಳು ಹೇಳುತ್ತವೆ, ಅಸ್ತವ್ಯಸ್ತ ಪರಿಸರದಲ್ಲಿ ಇರುವ ವ್ಯಕ್ತಿ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುತ್ತಾನೆ, ಹೊಸ ಪ್ರಯತ್ನ ಮಾಡುವುದನ್ನು ತಪ್ಪಿಸುತ್ತಾನೆ, ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ಅವಕಾಶ ಎಂದರೆ ತಕ್ಷಣದ ನಿರ್ಧಾರ. ಆದರೆ ನಿಮ್ಮ ಮನಸ್ಸು ಈಗಾಗಲೇ ಅಸ್ತವ್ಯಸ್ತತೆಗೆ ಒಪ್ಪಿಕೊಂಡಿದ್ದರೆ ಅವಕಾಶ ಕೈತಪ್ಪುತ್ತದೆ. ಸಂಗತಿ 2, ಮುರಿದ ಅಥವಾ ಕೆಲಸ ಮಾಡದ ವಸ್ತುಗಳು ಮನೆ ಮುಂದೆ ಇರುತ್ತವೆ. ಇಂತಹ ವಸ್ತುಗಳು ಅವುಗಳು ಯಾವುದೆಂದರೆ ಮುರಿದ ಗೇಟ್, ಸರಿಯಾಗಿ ಮುಚ್ಚದ ಬಾಗಿಲು ಕಂಬ, ಒಡೆದ ಗೋಡೆ. ಇವು ಸಣ್ಣ ವಿಷಯ ಅಂತ ಅನಿಸುತ್ತದೆ, ಆದರೆ ಇವು ನೀಡೋ ಸಂದೇಶ ದೊಡ್ಡದು. ಮುರಿದ ವಸ್ತುಗಳು ಮನಸ್ಸಿಗೆ ಏನನ್ನು ಹೇಳುತ್ತವೆ? ಇದು ಇಷ್ಟೇ, ಇದನ್ನು ಸರಿಪಡಿಸೋ ಅವಶ್ಯಕತೆ ಇಲ್ಲ. ಇದೇ ಮೈಂಡ್ಸೆಟ್ ಜೀವನಕ್ಕೂ ಬರುತ್ತದೆ. ಕೆಲಸ ಬದಲಾಯಿಸೋಕೆ ಧೈರ್ಯ ಬರೋದಿಲ್ಲ, ಹೊಸ ಅವಕಾಶ ಪ್ರಯತ್ನಿಸೋಕೆ ಮನಸ್ಸಿಲ್ಲ, ಹಳೆಯ ಸ್ಥಿತಿಯಲ್ಲೇ ಉಳಿಯೋದು. ಅವಕಾಶಗಳಿಗೆ ಚಲನೆ ಬೇಕು, ಮುರಿದ ವಸ್ತುಗಳು ಚಲನೆ ತಡೆಯುತ್ತವೆ. ಸಂಗತಿ 3, ಮನೆಯ ಮುಂದೆ ಕತ್ತಲೆ. ಮನೆಯ ಮುಂದೆ ಸಾಕಷ್ಟು ಬೆಳಕು ಇಲ್ಲದಿರುವುದು. ಹಗಲಲ್ಲೂ ನೆರಳು, ಸಂಜೆಯಾದರೆ ಸಂಪೂರ್ಣ ಕತ್ತಲೆ. ಬಲ್ಬ್ ಇದ್ದರೂ ಕೆಲಸ ಮಾಡದ ಸ್ಥಿತಿ. ಇದು ಕೇವಲ ಬೆಳಕು ಸಮಸ್ಯೆಯಲ್ಲ. ಕತ್ತಲೆ ಇದ್ದ ಜಾಗದಲ್ಲಿ ಮನಸ್ಸು ಏನು ಮಾಡುತ್ತದೆ? ಎಚ್ಚರಿಕೆ, ಭಯ, ಸಂಶಯ. ಅವಕಾಶಗಳು ಯಾವಾಗಲೂ ಸ್ಪಷ್ಟತೆ ಇರುವ ಜಾಗಕ್ಕೆ ಹೋಗುತ್ತವೆ. ನಿಮ್ಮ ಜೀವನದಲ್ಲೂ ಹಾಗೆ. ಕತ್ತಲೆ ಪರಿಸರದಲ್ಲಿ ಬೆಳೆದ ಮನಸ್ಸು ರಿಸ್ಕ್ ತೆಗೆದುಕೊಳ್ಳುವುದಿಲ್ಲ. ಸಂಗತಿ 4, ಕಸ ಮತ್ತು ದುರ್ವಾಸನೆ. ಮನೆಯ ಮುಂದೆ ಕಸ, ನೀರು ನಿಂತ ಜಾಗ, ದುರ್ವಾಸನೆ. ಇದು ಕೇವಲ ಸ್ವಚ್ಛತೆ ವಿಷಯವಲ್ಲ, ಇದು ಸೆಲ್ಫ್ ವರ್ತ್ ಸಿಗ್ನಲ್ ಆಗಿದೆ. ವಿಜ್ಞಾನ ಹೇಳುತ್ತದೆ, ದುರ್ವಾಸನೆ ಇರುವ ಪರಿಸರದಲ್ಲಿ ಪಾಸಿಟಿವ್ ಥಿಂಕಿಂಗ್ ಕಡಿಮೆಯಾಗುತ್ತದೆ, ಮೋಟಿವೇಶನ್ ಇಳಿಯುತ್ತದೆ, ಆಕರ್ಷಣೆ ಕಡಿಮೆ. ಅವಕಾಶ ಅಂದರೆ ಆಕರ್ಷಣೆ. ನಿಮ್ಮ ಪರಿಸರವೇ ತಡೆದರೆ ಅವಕಾಶ ಒಳಗೆ ಬರುವುದು ಹೇಗೆ? ಸಂಗತಿ 5, ಮನೆಯ ಮುಂದೆ ನಿರ್ಲಕ್ಷ್ಯ ಭಾವ. 5ನೇ ಮತ್ತು ಅತ್ಯಂತ ಮುಖ್ಯ ಸಂಗತಿ ಏನೆಂದರೆ ನಿರ್ಲಕ್ಷ್ಯ. ಮನೆಯ ಮುಂದೆ ಇದೆ, ಆದರೆ ಯಾರೂ ಗಮನ ಕೊಡೋದಿಲ್ಲ, ಸರಿಪಡಿಸೋ ಯೋಚನೆ ಇಲ್ಲ, ಇಷ್ಟೇ ಸಾಕು ಅನ್ನೋ ಭಾವ. ಇದೇ ಅತ್ಯಂತ ಅಪಾಯಕಾರಿ. ನೀವು ನಿಮ್ಮ ಮನೆಯ ಮುಂದೆ ಕಾಳಜಿ ಕೊಡದಿದ್ದರೆ ಮನಸ್ಸು ಏನನ್ನು ಕಲಿಯುತ್ತದೆ? ನನಗೆ ಹೆಚ್ಚು ಬೇಕಿಲ್ಲ. ಆ ಮೈಂಡ್ಸೆಟ್ ಇದ್ದಾಗ ಅವಕಾಶ ಬಂದರೂ ನೀವೇ ಅದನ್ನು ತಳ್ಳಿ ಹಾಕುತ್ತೀರಿ. ಗಮನಿಸಿ, ಮುಂದೆ ಹೋಗುತ್ತಿರುವ ಜನರ ಮನೆ ಮುಂದೆ ಒಂದು ಸಾಮಾನ್ಯ ಅಂಶವಿರುತ್ತದೆ: ಸ್ಪಷ್ಟತೆ, ಕ್ರಮಬದ್ಧತೆ, ಗಮನ. ಅದಕ್ಕೆ ಕಾರಣ ಅದೃಷ್ಟವಲ್ಲ, ಅದು ಆಂತರಿಕ ಮನೋಭಾವದ ಪ್ರತಿಬಿಂಬ. ಈ 5 ಸಂಗತಿಗಳು ಅವಕಾಶಗಳನ್ನು ತಡೆಯುವುದಿಲ್ಲ, ಅವು ನಿಮ್ಮ ಮನಸ್ಸನ್ನು ಅವಕಾಶಗಳಿಗೆ ತಯಾರಾಗದಂತೆ ಮಾಡುತ್ತವೆ. ಮನೆ ಮುಂದೆ ಹೇಗಿರುತ್ತದೋ ಮನಸ್ಸು ಕೂಡ ಹಾಗೆಯೇ ಇರುತ್ತದೆ. ಮನಸ್ಸು ಹೇಗಿರುತ್ತದೋ ಜೀವನ ಕೂಡ ಹಾಗೆಯೇ ಸಾಗುತ್ತದೆ. ಈ ವಿಡಿಯೋ ನಿಮ್ಮನ್ನೇ ಪ್ರಶ್ನಿಸುತ್ತದೆ, ನನ್ನ ಮನೆ ಮುಂದೆ ಏನಿದೆ? ನನ್ನ ಮನಸ್ಸು ಏನು ಹೇಳುತ್ತಿದೆ? ಇದು ನಂಬಿಕೆ ವಿಡಿಯೋ ಅಲ್ಲ,
ಇದು ಜಾಗೃತಿಯ ವಿಡಿಯೋ. ನಿಮಗೆ ಉಪಯುಕ್ತ ಅನಿಸಿದರೆ ಈ ಮಾತುಗಳನ್ನು ಇನ್ನೊಬ್ಬರಿಗೆ ತಲುಪಿಸಿ. ಏಕೆಂದರೆ ಕೆಲವೊಮ್ಮೆ ಒಂದು ಬಾಗಿಲು ಸ್ವಚ್ಛವಾಗಿದ್ದರೆ ಜೀವನವೇ ಬದಲಾಗುತ್ತದೆ. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ನ ಸಂಪರ್ಕದಲ್ಲಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.